ಬಸನಗೌಡ ಯತ್ನಾಳ್ರವರು ಗುರುತರವಾದಂಥ ಆಪಾದನೆ ಮತ್ತು ವಿಷಯವನ್ನು ಜನರ ಮುಂದೆ ಇಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಕೇಂದ್ರ ಮಂಡಳಿಯ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರ ಕಾಲದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೋವಿಡ್ನಲ್ಲಿ ಆಗಿರುವಂಥ ಹಗರಣದ ಬಗ್ಗೆ ಭಾಳ ಸ್ಪಷ್ಟ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕೋವಿಡಿನ ಹಗರಣದಲ್ಲಿ ಸುಮಾರು 40,000 ಕೋಟಿಯಷ್ಟು ಲೂಟಿ ಮಾಡಿದ್ದಾರೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಮುಖ ನಾಯಕ, ಹಿರಿಯ ಮುಖಂಡ, ಇವತ್ತು ಅವರ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಆ ಅವಧಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದು ನಾವು ಒಪ್ಪಲೇಬೇಕಾಗ್ತದೆ. ಭಾಳ ದೊಡ್ಡ ವಿಷಯವನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಮತ್ತು ಅದ್ರ ಜೊತೆಯಲ್ಲಿ ನನ್ನ ಹತ್ರ ಸಾಕಷ್ಟು ಮಾಹಿತಿ ಕೂಡ ಇದೆ. BJPಯವರು ಕೆಲವರು ನನ್ನ ವಿರುದ್ಧ ಏನಾದರೂ ಕ್ರಮ ತಗೊಳ್ಳೋಕೆ ಹೊರಟ್ರೆ ನಾನು ಇದೆಲ್ಲ ಬಹಿರಂಗಪಡಿಸ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಒಂದು ರೀತಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಯಾರು ಅವರ ಶತ್ರುಗಳಿದ್ದಾರೆ ಅವ್ರಿಗೊಂದು ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಕಡೆ ಈ ಹಿಂದಿನ ಸರ್ಕಾರ BJP ಸರ್ಕಾರದಲ್ಲಿ ನಾವೇನು ಹೇಳ್ತಾ ಇದ್ದೋ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ, ಆ ಒಂದು ನಮ್ಮ ಆಪಾದನೆಗಳು ಅದಕ್ಕೆ ಪುಷ್ಟೀಕರಣವನ್ನು, ಬೆಂಬಲವನ್ನು ಇವತ್ತು ಯತ್ನಾಳ್ ಹೇಳಿಕೆಯಿಂದ ಬಂದಿದೆ. ಇದರಲ್ಲಿ 2 ವಿಷಯಗಳು. ಒಂದು, ಇದಾದಂಥದ್ದು ಯಡಿಯೂರಪ್ಪನವ್ರ ಕಾಲದಲ್ಲಿ. ಯಡಿಯೂರಪ್ಪನವ್ರ ಮಗ ಆ ಸಂದರ್ಭದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ರು. ವಿಜೇಂದ್ರ ಟ್ಯಾಕ್ಸ್ ಅಂತಲೇ ಅವತ್ತು ಎಲ್ಲರೂ ಕೂಡ ಎಲ್ಲ ಬೀದಿಗಳಲ್ಲಿ, ವಿಧಾನಸೌಧದ ಮೊಗಸಾಲೆಗಳಲ್ಲಿ, ಕಾರಿಡಾರ್ಗಳಲ್ಲಿ ವಿಜೇಂದ್ರ ಟ್ಯಾಕ್ಸ್ ಫೇಮಸ್ ಆಗಿತ್ತು. ಯಾಕಂದರೆ ಪ್ರತಿಯೊಂದು ಇಲಾಖೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಆ ಒಂದು ಅವರ ಮುಖಾಂತರನೇ ಹೋಗಬೇಕಾಗಿತ್ತು ಅಂತ ಸಾರ್ವಜನಿಕವಾಗಿ ಹೇಳುವಂಥ ಒಂದು ವಾಡಿಕೆಯಾಗಿತ್ತು. ಮತ್ತು ಒಂದು ಮಾಹಿತಿ ಕೂಡ ಸ್ಪಷ್ಟವಾಗಿ ಎಲ್ಲ ಕಡೆ ಇತ್ತು. ಸೊ ಯಾಕಂದರೆ ಯಡಿಯೂರಪ್ಪನವರ ಪೂರ್ತಿ ಎಲ್ಲ ಫೈಲ್ಗಳನ್ನು ಕೂಡ ನೋಡ್ತಾ ಇದ್ರು ವಿಜಯೇಂದ್ರ ಅವರೇ ಅಂತ. ಏನು ಇರಲಿಲ್ಲ, ಅಧಿಕೃತ ಸ್ಥಾನದಲ್ಲಿ ಏನು ಇರಲಿಲ್ಲ, ಆದರೆ ಅವರೇ ನೋಡ್ತಾ ಇದ್ರು. ಇವತ್ತು ಯಡಿಯೂರಪ್ಪನವ್ರಿಗೆ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಯಿತು ಅಂತೇಳಿ BJPಯವರ ಸಂದರ್ಭದಲ್ಲಿ ಅವರನ್ನು ತೆಗೆದುಹಾಕಿದ್ರು. ತದನಂತರ ಇವತ್ತು ಅವರನ್ನೇ ಕೇಂದ್ರದಲ್ಲಿ ಉನ್ನತ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಮತ್ತು ಅವ್ರ ಮಗನಿಗೆ ಇಲ್ಲಿ BJP ರಾಜ್ಯಾಧ್ಯಕ್ಷರ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನರೇಂದ್ರ ಮೋದಿಯವರು ಈ ಒಂದು ಭ್ರಷ್ಟಾಚಾರದ ಬಗ್ಗೆ ನನಗೆ ಶೂನ್ಯ ಸಹನೆ ಇದೆ, 0 ಟಾಲರೆನ್ಸ್ ಅಂತ ಹೇಳ್ತಾರಲ್ಲ, ಎಲ್ಲಿದೆ 0 ಟಾಲರೆನ್ಸ್? ಪೂರ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರ ಜನತಾ ಪಾರ್ಟಿ ಅಂತ ಹೇಳಬೇಕಾಗ್ತದೆ. ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡುವಂಥ ಪಾರ್ಟಿಯಾಗಿದೆ. ಮತ್ತು ದಾಖಲೆ ಪ್ರಮಾಣದ ಭ್ರಷ್ಟಾಚಾರ ಇವತ್ತು ದೇಶದಲ್ಲಿ ಮಾಡ್ತಾ ಇದೆ. ರಾಷ್ಟ್ರ ಮಟ್ಟದ ಬಗ್ಗೆ, ರಾಷ್ಟ್ರ ವಿಚಾರದ ಬಗ್ಗೆ ಮಾತಾಡೋಕೆ ಹೋಗೋಲ್ಲ. ಅದ್ರ ಬಗ್ಗೆ ಬೇಕಾದಷ್ಟು ಎಲ್ಲ ನಮ್ಮ ಮುಖಂಡರೆಲ್ಲ ಹೇಳಿದ್ದಾರೆ. ಅದು ರಾಜ್ಯದಲ್ಲಿ ಇವತ್ತು ಇಂಥ ಭ್ರಷ್ಟರನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸ್ಥಾನ, ಮಾನ, ಗೌರವ, ಅಧಿಕಾರ ಎಲ್ಲವನ್ನು ಅವ್ರಿಗೆ ನೀಡ್ತಾ ಇದ್ದಾರೆ. ಮತ್ತು ಯಾರು ಇವತ್ತು ಅವರ ಪಕ್ಷದವರೇ, ನಮ್ಮ ಪಕ್ಷದ ಮುಖಂಡರುಗಳು ಅವರ ಅಧಿಕಾರದಲ್ಲಿದ್ದಾಗ ಇಷ್ಟೆಲ್ಲ ಲೂಟಿ ಮಾಡಿದ್ದಾರೆ, ಹಗರಣ ಮಾಡಿದ್ದಾರೆ, ನಂತರ ಎಲ್ಲ ದಾಖಲೆ ಇದೆ ಅಂತ ಹೇಳ್ತಕ್ಕಂಥದ್ದು ಅವರು ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ, ಅಥವಾ ಇದು ಏನು ತೋರಿಸುತ್ತೆ? ಒಂದು ಇದು ಇವತ್ತು ಮಾತ್ರ ಹೇಳ್ತಾರೆ ಯತ್ನಾಳ್, ಹಲವಾರು ಬಾರಿ ಹೇಳಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಭಾರತೀಯ ಜನತಾ ಪಾರ್ಟಿ ಅಥವಾ ಯತ್ನಾಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಎಲ್ಲೂ ಕೂಡ ಹೇಳಿಕೆ ಕೊಡ್ತಾ ಇಲ್ಲ. ಯತ್ನಾಳ್ ಅವ್ರ ಮಾತು ಸರಿ ಇಲ್ಲ ಅಂತ ಕೂಡ ಯಾರೂ ಹೇಳ್ತಾ ಇಲ್ಲ. ಯತ್ನಾಳ್ ಮೇಲೆ ಕ್ರಮನೂ ಕೂಡ ತಗೊಳ್ಳೋದಿಲ್ಲ, ಶಿಸ್ತು ಕ್ರಮನೂ ಕೂಡ ತಗೊಳ್ಳೋದಿಲ್ಲ. ಯಾಕಂದರೆ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಟ್ಟು ತಿರುಗಾಡ್ತಾರಲ್ಲ ಯಾವಾಗಲೂ. ಯಾವ ಕ್ರಮ ತಗೊಂಡಿದ್ದಾರೆ? ಹಿಂದಿನ ಸರ್ಕಾರದಲ್ಲೂ ಕೂಡ ಯತ್ನಾಳ್ ಅವರು ಆ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ರು, ಇವತ್ತು ಹೇಳ್ತಾ ಇದ್ದಾರೆ. ಸೊ ಯಾಕೆ ಯತ್ನಾಳ್ ಕ್ರಮ ತಗೊಳ್ತಾ ಇಲ್ಲ? ಇವತ್ತು ಯತ್ನಾಳ್ ಅವರು ಅದಕ್ಕೆ ಸಾಕ್ಷಿ ಕೊಟ್ಟಿದ್ದಾರೆ ಯಾಕೆ ತಗೊಳ್ತಾ ಇಲ್ಲ ಅಂತ. ಯಾಕೆ ಅಂತ ಹೇಳಿದರೆ ಅವ್ರ ಹತ್ರ ಇವರ ಭ್ರಷ್ಟಾಚಾರದ ದಾಖಲೆಗಳು, ಮಾಹಿತಿಗಳು ಅವ್ರ ಹತ್ರ ಇದೆ. ಅದಕ್ಕೆ ಯಡಿಯೂರಪ್ಪನವರು ನಾನು ಅದರ ಬಗ್ಗೆ ಮಾತಾಡೋಕ್ಕೆ ಹೋಗೋಲ್ಲ ಅಂತ ಹೇಳ್ತಾರೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ.
ರಾಜ್ಯಾಧ್ಯಕ್ಷರು ಬಿ ಜೆ ಪಿಯವರು ವಿಜೇಂದ್ರ ಅವರು ಅದರ ಬಗ್ಗೆ ಏನು ನನಗೂ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಸೊ ಇಲ್ಲಿ ಅವ್ರ ಹತ್ರ ಪ್ರೂಫ್ ಇರೋದ್ರಿಂದ ಇವರೇನು ಮಾಡೋಕ್ಕಾಗ್ತಾ ಇಲ್ಲ. ಸೊ ಬಿ ಜೆ ಪಿಯ ಭ್ರಷ್ಟಾಚಾರ ಇವತ್ತು ಭ್ರಷ್ಟಾಚಾರದ ಯಾರೋ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ತೊಡಗಿಸ್ಕೊಂಡಿದ್ರು ಅವರೇ ಇವತ್ತು ಕರ್ನಾಟಕ ರಾಜ್ಯದ ಬಿ ಜೆ ಪಿಯನ್ನು ಇವತ್ತು ನಿಯಂತ್ರಣ ಮಾಡ್ತಾಯಿದ್ದಾರೆ. ಎಲ್ಲ ಭ್ರಷ್ಟರ ಜೊತೆ ಸೇರಿಕೊಂಡು ಇವತ್ತು ಅವರ ಕಮಿಟಿ ಕೂಡ ಎಲ್ಲ ಭ್ರಷ್ಟರು ತುಂಬಿಕೊಂಡಿದ್ದಾರೆ. ಯಾರ್ಯಾರು ಲೂಟಿ ಮಾಡಿದ್ರು ಕರ್ನಾಟಕದಲ್ಲಿ ಸುಮಾರು ಜನ ಇವತ್ತು ವಿಜೇಂದ್ರ ಅವರ ಕಮಿಟಿ ಏನಿದೆ ಯಾರು ಲೂಟಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಜನರು ಇವತ್ತು ಕಮಿಟಿ ಪದಾಧಿಕಾರಿಗಳಾಗಿದ್ದಾರೆ ಮತ್ತು ಪ್ರಾಮಾಣಿಕರನ್ನು ಹೊರಗಿಟ್ಟಿದ್ದಾರೆ ಮತ್ತು ಆ ಹಣ ಏನು ಸಂಪಾದನೆ ಮಾಡಿದ್ದಾರೆ ಅದು ಇವತ್ತು ದೊಡ್ಡ ಪ್ರಭಾವ ಬೀರ್ತಾ ಇದೆ. ಎಂಥ ಎಲ್ಲ ತೀರ್ಮಾನಗಳಿಗೆ ಆ ಮಾಡಿರ್ತಕ್ಕಂಥ ಹಣವೇ ಇವತ್ತು ವಿಜೇಂದ್ರ ಅವರಿಗೆ ಪ್ರಥಮ ಬಾರಿಗೆ ಶಾಸಕರಾಗಿರ್ತಕ್ಕಂಥವ್ರನ್ನ ರಾಜ್ಯ ಮಟ್ಟದ ಅಧ್ಯಕ್ಷರಾಗ್ತಕ್ಕಂಥ ಸ್ಥಾನ ಸಿಕ್ಕಿರುವಂಥದ್ದು ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.